ನಿಯಂತ್ರಣ ಸರ್ಕಾರದ ಪ್ರಕಟಣೆ. ವಿದ್ಯುತ್ ದೀಪಗಳ ನಿರ್ವಹಣೆ ಸೇರಿದಂತೆ ಕಳ್ಳರ ಹಾವಳಿ ತಡೆಗಟ್ಟಲು ಈ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ವಿನೂತನ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಇವರ ವಿನೂತನ ಪ್ರಯೋಗದ ಫಲವಾಗಿ ಇಂದು ಕಳ್ಳತನ ಪ್ರಕರಣಗಳಿಗೆ ಸಂಪೂರ್ಣವಾಗಿ ಬ್ರೇಕ್ ಬಿದ್ದಿದ್ದು, ಪಡ್ಡೆ ಹುಡುಗರ ಕಾಟ ಕೂಡ ನಿಂತು ಹೋಗಿದೆ. ಇನ್ನು ಕುಳಿತ ಸ್ಥಳದಲ್ಲೇ ಇಡೀ ಊರನ್ನೇ ಕಂಟ್ರೋಲ್ನಲ್ಲಿ ಅಧಿಕಾರಿಗಳು ಇಟ್ಟುಕೊಂಡಿದ್ದು ಇದೊಂದು ಮಾದರಿ ಕಾರ್ಯವಾಗಿದೆ. ಹಾಗಾದ್ರೆ ಅಲ್ಲಿ ಅಧಿಕಾರಿಗಳು ಮಾಡಿದ ಪ್ರಯೋಗವಾದ್ರೂ ಏನು ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ. ಹೌದು, ವಿಜಯಪುರ ಜಿಲ್ಲೆಯ ಮನಗೋಳಿ ಪಟ್ಟಣದ ಸಂಪೂರ್ಣವಾಗಿ ಸಿಸಿಟಿವಿ ಕಣ್ಗಾವಲಿನಲ್ಲಿದೆ. ಇನ್ನು ಸಿಸಿಟಿವಿ ಅಳವಡಿಕೆ ಜೊತೆಗೆ ಮೈಕ್ ಅಳವಡಿಸುವ ವಿನೂತನ ಪ್ರಯೋಗದ ಮೂಲಕ ಯಶಸ್ಸನ್ನ ಅಧಿಕಾರಿಗಳು ಕಂಡಿದ್ದಾರೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗೋಳಿ ಪಟ್ಟಣದಲ್ಲಿ ಒಟ್ಟು 15 ವಾರ್ಡ್ಗಳಿದ್ದು, ಪ್ರಮುಖ 10 ಪ್ರದೇಶ ಸರ್ಕಲ್ನಲ್ಲಿ 32 ಸಿಸಿಟಿವಿ ಅಳವಡಿಕೆ ಮಾಡಿದ್ದಾರೆ. ಸಿಸಿಟಿವಿ ಜೊತೆಗೆ ಮೈಕ್ ಅಳವಡಿಸಿದ್ದು ವಿಶೇಷವಾಗಿದೆ. ಪಟ್ಟಣ ಪಂಚಾಯಿತಿ ಅನುದಾನದ ಜೊತೆಗೆ ಸರ್ಕಾರದ ಅನುದಾನ ಬಳಸಿ ಮನಗೋಳಿ ಪಟ್ಟಣದಲ್ಲಿ ಸಿಸಿಟಿವಿ ಅಳವಡಿಸಿರೋದು ಜಿಲ್ಲೆಯಲ್ಲಿ ಮೊದಲ ಪಟ್ಟಣ ಪಂಚಾಯಿತಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ವಿಜಯಪುರದಿಂದ ಹೊಸಪೇಟೆ, ಮುದ್ದೇಬಿಹಾಳ, ತಾಳಿಕೋಟೆ, ರಾಯಚೂರು ತರಳಬೇಕಾದ್ರೆ ಮನಗೋಳಿ ಪಟ್ಟಣದ ಮೂಲಕವೇ ಹಾಯ್ದು ಹೋಗಬೇಕು. ಹೀಗಾಗಿ ಬಸ್ ನಿಲ್ದಾಣದ ಮುಖ್ಯ ರಸ್ತೆ ಸೇರಿದಂತೆ ಪ್ರಮುಖ ರಸ್ತೆ ಸರ್ಕಲ್ನಲ್ಲಿ ಟ್ರಾಫಿಕ್ ಜೊತೆಗೆ ರಸ್ತೆ ಮೇಲೆ ವಾಹನ ನಿಲ್ಲಿಸೋದನ್ನು ತಡೆಯಲು ಪೊಲೀಸರು ಹಾಗೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಕಚೇರಿಯಿಂದಲೇ ನಿರ್ವಹಣೆ ಮಾಡ್ತಿರೋದು ವಿಶಿಷ್ಟವಾಗಿದೆ. ಇಡೀ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಿಸಿಟಿವಿ ಇರೋದ್ರಿಂದ ಇದರ ನಿರ್ವಹಣೆಯನ್ನ ಪಟ್ಟಣ ಪಂಚಾಯಿತಿ ಕಚೇರಿ ಹಾಗೂ ಪೊಲೀಸ್ ಠಾಣೆ ಎರಡೂ ಕಡೆಗಳಲ್ಲಿದ್ದು ಸಿಸಿಟಿವಿಗಳನ್ನು ನೋಡಿಕೊಂಡು ಟ್ರಾಫಿಕ್ ನಿಯಂತ್ರಣದ ಜೊತೆಗೆ ಸಾರ್ವಜನಿಕ ಪ್ರಕಟಣೆ, ಕರ ವಸೂಲಾತಿ ಪ್ರಕಟಣೆಯನ್ನ ಸಿಸಿಟಿವಿ ಹಾಗೂ ಮೈಕ್ ಮೂಲಕವೇ ಸಂದೇಶ ರವಾನಿಸುತ್ತಾರೆ. ಇನ್ನು ಸಿಸಿಟಿವಿ ಮೂಲಕ ಹಾಯ್ದು ಹೋಗುವ ಜನರ ಮುಖಚರ್ಯೆ, ಸೆರೆ ವಾಹನಗಳ ನಂಬರ್ ಸೆರೆ ಹಿಡಿಯುತ್ತಿರುವುದು ಕ್ರೈಂ ಪತ್ತೆಗೆ ಸಹಕಾರಿ ಆಗುತ್ತಿದೆ. ಬಸವನ ಬಾಗೇವಾಡಿ ಮತಕ್ಷೇತ್ರದ ಶಾಸಕ ಸಚಿವ ಶಿವಾನಂದ ಪಾಟೀಲ ಹಾಗೂ ಜಿಲ್ಲಾಧಿಕಾರಿ ಟಿ. ಭೂಬಲಾನ್ ಮನಗೋಳಿ ಪಟ್ಟಣದಲ್ಲಿ ಸಿಸಿಟಿವಿ ಅಳವಡಿಕೆ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶಬೀರ್ ರೆವೋರಕರ್ ಹಾಗೂ ಪಿಎಸ್ಐ ಶ್ರೀಕಾಂತ್ ಕಾಂಬ್ಳೆ ಸಿಸಿಟಿವಿ ಮೇಲೆ ನಿಗಾ ಇಟ್ಟು ಟ್ರಾಫಿಕ್ ನಿಯಂತ್ರಣದ ಜೊತೆಗೆ ಸರ್ಕಾರ ಪ್ರಕಟಣೆ, ವಿದ್ಯುತ್ ದೀಪಗಳ ನಿರ್ವಹಣೆ ಮಾಡುತ್ತಿದ್ದಾರೆ. ಮನಗೋಳಿ ಪಟ್ಟಣದಲ್ಲಿ ಬೆಳಗ್ಗೆ ಹಾಗೂ ಸಾಯಂಕಾಲ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರಿಗೆ ಪಡ್ಡೆ ಹುಡುಗರು ಚುಡಾಯಿಸುತ್ತಿದ್ದರು. ಇದೀಗ ಸಿಸಿಟಿವಿ ಅಳವಡಿಕೆಯಿಂದಾಗಿ ಅದಕ್ಕೆ ಬ್ರೇಕ್ ಬಿದ್ದಿದೆ. ಕ್ರೈಂ ಕೂಡ ಕಡಿಮೆಯಾಗಿವೆ. ಇನ್ನು ಮುಖ್ಯ ರಸ್ತೆಗಳಲ್ಲಿ ಮುದ್ದೇಬಿಹಾಳ, ತಾಳಿಕೋಟೆ ತೆರಳುವ ವೇಳೆ ಅಪರಾಧ ಎಸಗಿದವರ ಪತ್ತೆಗೆ ಮನಗೋಳಿಯಲ್ಲಿ ಅಳವಡಿಸಿರುವ ಸಿಸಿಟಿವಿ ಸಹಕಾರಿ ಆಗಿವೆ. HD ಕ್ವಾಲಿಟಿಯ ಸಿಸಿ ಕ್ಯಾಮೆರಾ ಜೊತೆಗೆ ಹಲವು ವಿಶೇಷತೆಗಳನ್ನು ಹೊಂದಿದೆ. ಸಿಸಿಟಿವಿ ಅಳವಡಿಕೆಗೆ ಸ್ಥಳೀಯರು ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯರು, ಪಟ್ಟಣದ ನಿವಾಸಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಿಸಿಟಿವಿಗಳ ಪಕ್ಕದಲ್ಲೇ ಮೈಕ್ ಕೂಡ ಅಳವಡಿಸಿರುವ ಕಾರಣ ಕುಳಿತ ಸ್ಥಳದಲ್ಲೇ ಪೊಲೀಸರು ಕಾನೂನು ಸುವ್ಯವಸ್ಥೆಗಾಗಿ ಸೂಕ್ತ ನಿರ್ದೇಶನ ನೀಡುತ್ತಿದ್ದಾರೆ. ಇನ್ನು ಸಿಸಿಟಿವಿ ಅಳವಡಿಕೆಯಿಂದ ಕಾನೂನು ಉಲ್ಲಂಘನೆ ಮಾಡುವರ ಸಂಖ್ಯೆ ಸಹಿತ ಸಂಪೂರ್ಣವಾಗಿ ಇಳಿಮುಖವಾಗಿದೆ. ಒಟ್ಟಾರೆಯಾಗಿ ಪಟ್ಟಣ ಪಂಚಾಯಿತಿ ಹಾಗೂ ಪೊಲೀಸ್ ಸಿಬ್ಬಂದಿಗಳ ಕಾರ್ಯ ನಿಜಕ್ಕೂ ಮಾದರಿಯಾಗಿದೆ. ಈ ತರಹ ಬೇರೆ ಬೇರೆ ಊರುಗಳಲ್ಲಿ ಸಹ ಅಳವಡಿಕೆ ಮಾಡುವುದರಿಂದ ಅಪರಾಧ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ಬ್ರೇಕ್ ಹಾಕಬಹುದಾಗಿದೆ.
ಡಿಸ್ಪ್ಲೇ ದೊಡ್ಡ ಮಾಡಲ್ಲ ಎಕ್ಸಿಟ್ ಮಾಡಿ ಡಿಸ್ಪ್ಲೇ ದೊಡ್ಡ ಮಾಡಿದ್ರೆ ಅದ ಮಾಡಿ ಬಸ್ ಸ್ಟ್ಯಾಂಡ್ ಹೋಟೆಲ್ ಅಂತ ಬಸ್ ಸ್ಟ್ಯಾಂಡ್ ಮಂದಿ ಯಾರಪ್ಪ ಹೇಳಿರೋರಿಬ್ಬ ಬ್ಲಾಕ್ ಸ್ಪೆಂಡರ್ ಸಾರ್ವಜನಿಕರಿಗೆ ಓಡಾಡಲು ತೊಂದರೆ ಆಗುತ್ತಿದ್ದು ಸಂಬಂಧಪಟ್ಟ ಮಾಲೀಕರಿಗೆ ಬಂದು ತೆಗೆದುಕೊಂಡು ಹೋಗಬೇಕು. CCTV ಅಳವಡಿಸೋದ್ರಿಂದ ಅಪರಾಧಗಳು, ಅನೈತಿಕ ಚಟುವಟಿಕೆಗಳು ಅಥವಾ ಈ ರಸ್ತೆ ಮೇಲೆ ಗಾಡಿ ಅಡ್ಡ ಹಚ್ಚಿದ್ದು ಎಲ್ಲ ಅವೆಲ್ಲ ತೆಗೆಸೋದ್ರಿಂದ ರಸ್ತೆ ಕರೆಕ್ಟಾಗಿ ಹೋಗ್ತದೆ ಮತ್ತು ಅನೈತಿಕ ಚಟುವಟಿಕೆಗಳು ಬಂದ್ ಹಾಕವು. ಅದರಿಂದ ನಮ್ಮ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ಅದನ್ನು ಚಲೋ ಮಾಡಿಕೊಟ್ರಂತ ತಮ್ಮಲ್ಲಿ ಒಂದು 5 ತಿಂಗಳ ಸರ್ 5 ತಿಂಗಳಿಂದ ಈ ಅಳವಡಿಸೋದ್ರಿಂದ ಟ್ರಾಫಿಕ್ ಸಮಸ್ಯೆ ಒಂದು 60% ಕಡಿಮೆ ಆಗಿದೆ ಸರ್. ಹಾಂ, ನೈಟು ಎಲ್ಲ ಏನಾದರೂ ಡಿಸ್ಪ್ಲೇ ಮಾಡಿದ್ರೆ ಆಟೋಗೆ ಅನೌನ್ಸ್ ಆಗಿಬಿಡ್ತಾರೆ. ಹಾಗೆ ಬಂದು ಸಿಬ್ಬಂದಿಗಳು ಅದನ್ನು ಸರಿಪಡಿಸ್ತಾರೆ. ಹಾಂ, ಹೇಳ್ತಾರೆ ಸರ್. ಅದನ್ನು ನಾನು ಭಾಗ್ಯರಾಜ್ ಸೊನ್ನದಂತ. ಈ CCTV ಕ್ಯಾಮ್ರಾ ಮನಗುಳಿಯಲ್ಲಿ ಸುಮಾರು 5 ತಿಂಗಳಿಂದ ಕುಣಿಸ್ಯಾರ. ಈ ಕುಣಿಸೋದ್ರಿಂದ ನಮಗೇನು ಸಮಸ್ಯೆಗಳು ಈಗ ಬಗೆಹರಿದವಪ್ಪ ಅಂತಂದ್ರೆ, ಮೊದಲೇದಾಗಿ ನಮಗಿಲ್ಲಿ ಉಡಾಳ ಹುಡುಗರು ಸ್ವಲ್ಪ ಬೆನ್ನತ್ತಿ ಹುಡುಗಿಯರು ಬೆನ್ನತ್ತಿ ಅಡ್ಡಾಡೋದಕ್ಕೆ ಕೂಡ ಸಮಸ್ಯೆ ಬಗೆಹರಿದವು. ಆಮೇಲೆ ಗಣೇಶನ ಹಬ್ಬದಾಗ ಏನು ಗಲಾಟೆಗಳು ಹಾಕಿದ್ದಲ್ಲ ಅವು ಆಲ್ಮೋಸ್ಟ್ 80% ಕಡಿಮೆ ಆಗ್ಯಾವು. ಆಮೇಲೆ ನಮ್ಮ ಸಾರ್ವಜನಿಕ ಪ್ರಕಟಣೆಗೆ ಹೇಳಿದವು, ಪೊಲೀಸ್ ಸ್ಟೇಷನಿಂದ ಹಿಡಿದು ಪಂಚಾಯತಿ ಪ್ರಕಟಣೆ ಇರ್ಬೋದು, ಡಂಗ್ರ ಹೊಡಿದಿರ್ಬೋದು, ಹಾಗೆ ಮತ್ತು ನಮ್ಮ ರೋಡ್ ಮೇಲೆ ಗಾಡಿ ಇರ್ಬೋದು, ಅಡ್ಡಾತಿಡ್ಡಿ ಲಾರಿ ಇರ್ಬೋದು, ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಯಾವುದೇ ಥರ ಅಲ್ಲೇ ಕಂಟ್ರೋಲ್ ರೂಮಲ್ಲಿ ಕೂತ್ಕೊಂಡು ಅನೌನ್ಸ್ಮೆಂಟ್ ಮಾಡಿದರೆ ಸೊ ಅವ್ರನ್ನ ಅದನ್ನಲ್ಲಿ ತಗೊಂಡೋಗಿ ನಮ್ಮ ಟ್ರಾಫಿಕ್ ಸಮಸ್ಯೆಗಳನ್ನು ಕ್ಲಿಯರ್ ಮಾಡಿಕೊಟ್ಟಾರೆ. ಆಮೇಲೆ ಪಟ್ಟಣ ಪಂಚಾಯತಿ ಗಾಡಿಗಳಲ್ಲಿ ಅನೌನ್ಸ್ ಮಾಡ್ತಿದ್ದು ಮೊದಲ, ಈಗ ಇಡೀ ಕ್ಯಾಮ್ರಾದಲ್ಲಿ ನಮ್ಮಲ್ಲಿ ಸ್ಪೆಷಲ್ ಮೈಕ್ಗಳಿರೋದ್ರಿಂದ ಕ್ಯಾಮ್ರಾದಲ್ಲಿ ಆಟೋಮೆಟಿಕ್ 15 ವಾರ್ಡ್ಗಳಲ್ಲಿ ನಾವು ಅನೌನ್ಸ್ ಮಾಡೋದ್ರಿಂದ 15 ವಾರ್ಡ್ಗಳಲ್ಲಿ ಅದು ಕೇಳಿಸ್ತೈತಿ. ಅದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗಿದೆ ಇವಾಗ ಆಲ್ರೆಡಿ. ಆಮೇಲೆ ಯಾವುದಾರ ಒಂದು ಸಮಸ್ಯೆಗಳು ಪೊಲೀಸಲ್ಲಿ ಕಂಟ್ರೋಲ್ ರೂಮಲ್ಲಿ ಒಂದಿದೆ, ಪಟ್ಟಣ ಪಂಚಾಯತಿಯಲ್ಲಿ ಒಂದು ಕಂಟ್ರೋಲ್ ಯೂನಿಟ್ ಇದೆ. ಈ ಮಾದರಿ ಏನಿದೆ ಬೆಂಗಳೂರು ಟೈಪಲ್ಲಿ ಈ ಥರ ಮಾದರಿ ಇದೆ. ನಮ್ಮ ಜಿಲ್ಲಾದಲ್ಲಿ ಈ ಥರ ಮಾದರಿ ಇದೆ ಫಸ್ಟ್ ಟೈಮ್ ಅಂತ ನಾವು ಅಂದ್ಕೊಂಡೀವಿ. ಯಾಕಂದರೆ ನಿನ್ನೆನೇ ಕೂಡ ಜಿಲ್ಲಾಧಿಕಾರಿಗಳು ಬಂದಿದ್ದರು. ಅದನ್ನು ನೋಡಿಬಿಟ್ಟು ಮತ್ತು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ನೋಡಿ ಸೊ ಮನಗುಳಿಯಲ್ಲಿ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಶಬ್ಬಾಷ್ಗಿರಿ ಕೊಟ್ಟೋಗ್ಯಾರ. ಇದಕ್ಕೆ ಮುಖ್ಯ ಕಾರಣೀಕರ್ತರಾದಂಥವರು ನಮ್ಮ ರೇವರ್ಕರು ಮತ್ತು ನಮ್ಮ ಕಾಂಬ್ಳೆಯವರು, ಶ್ರೀಕಾಂತ್ ಕಾಂಬ್ಳೆ, ಹಾಗೆ ನಮ್ಮ ತಹಸೀಲ್ದಾರ್ ಅವರು ಇದನ್ನು ನಮ್ಮ ಜನರಲ್ ಬಜೆಟಲ್ಲಿ ತಗೊಂಡು ಪಟ್ಟಣ ಪಂಚಾಯತಿ ಬಜೆಟು ಮತ್ತು CFC ಗ್ರ್ಯಾಂಟಲ್ಲಿ ತೊಗೊಂಡು ಈ ಕೆಲಸ ಮಾಡ್ಯಾರ ಅಂತ ನಮಗೆ ತಿಳಿಸ್ಯಾರ. ಬಟ್ ನಮಗಿಲ್ಲಿ ಅನುಕೂಲ ಏನಾಗ್ಯಾವಪ್ಪ ಅಂದ್ರೆ ನಮ್ಮ ಬೇರೆ ಬೇರೆ ಸರ್ಕಲ್ಗಳಲ್ಲಿ ಎಲ್ಲ ಏನು ಡಿಸ್ಟರ್ಬೆನ್ಸ್ ಆಗಿತ್ತು ಅದು ಕ್ಲಿಯರ್ ಆಗೈತಿ. ಆಮೇಲೆ ಬೇರೆ ಬೇರೆ ನಮ್ಮ ಊರಿನ ಕಾರ್ಯಕ್ಕೆ ತೊಂದರೆಗಳು ಕೂಡ ಅನೌನ್ಸ್ ಮಾಡಿದಾಗ ನಮಗೆಲ್ಲರಿಗೂ ಅನುಕೂಲ ಆಗೈತಿ. ಇದರಿಂದ ಇದು ಉಪಯೋಗ ಭಾಳ ಆಗೈತೆ ಅಂತ ನಮಗೆ ಭರವಸೆ. ನನ್ನ ಹೆಸರು ಭಾಗ್ಯರಾಜ್ ಸೊನ್ನ. ಪಟ್ಟಣ ಪಂಚಾಯತ್ ಮನಗುಳಿ ವ್ಯಾಪ್ತಿಯಲ್ಲಿ ನಾವು ನಮ್ಮ ಪಟ್ಟಣ ಪಂಚಾಯತ್ ಅನುದಾನ ಹಾಗೂ ರಾಜ್ಯ ಸರ್ಕಾರದ ಅನುದಾನದಲ್ಲಿ ನಮ್ಮ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವ ಮೇಜರ್ 10 ಸ್ಪಾಟ್ಗಳಲ್ಲಿ 32 CC ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಅದರಂತೆ ಆ ಸ್ಥಳಗಳಲ್ಲಿ 10 ಕಡೆ ಸಹಿತ ನಾವು ಸ್ಪೀಕರ್ ವ್ಯವಸ್ಥೆ ಮಾಡಿದ್ದೀವಿ. ಏನಿಗೋಸ್ಕರ ಅಂತಂದರೆ ನಾವು ಯಾವುದೇ ಒಂದು ಸರ್ಕಾರದ ಕಾರ್ಯಕ್ರಮ ಇರಲಿ ಅಥವಾ ನಮ್ಮದು ಯಾವುದೇ ಒಂದು ಮೆಸೇಜ್ ಸಾರ್ವಜನಿಕರಿಗೆ ಒಂದು ಮೆಸೇಜ್ ಕೊಡಬೇಕಾದ್ರೆ ನಾವು ಇಲ್ಲಿ ನಮ್ಮ ಕಚೇರಿಯಿಂದಲೇ ಅವರಿಗೆ ಅನೌನ್ಸ್ಮೆಂಟ್ ಮಾಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಯಾವುದೇ ನಾವು ಅನೌನ್ಸ್ಮೆಂಟ್ ಮಾಡಿದ್ರು ಎಲ್ಲರ ನಮ್ಮ ಇಡೀ 15 ವಾರ್ಡ್ಗಳಲ್ಲಿ ಸಹಿತ ನಮ್ಮಲ್ಲಿ ಇದು ಎಲ್ಲರಿಗೂ ತಿಳುವಳಿಕೆ ಬರ್ತದೆ ಅಂಥೇಳಿ ಮಾಡಿದ್ವಿ. ಈ ಕೆಲಸದಲ್ಲಿ ನಮಗೆ ಮುಖ್ಯವಾಗಿ ನಮ್ಮ ಈ ಬಸವನ ಬಾಗೇವಾಡಿ ಮತಕ್ಷೇತ್ರದ ಶಾಸಕರು ಹಾಗೂ ಸಚಿವರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಯೋಜನಾ ನಿರ್ದೇಶಕರು ಹಾಗೂ ನಮ್ಮ ಮೇಲಾಧಿಕಾರಿಗಳು, ನಮ್ಮ ಆಡಳಿತಾಧಿಕಾರಿಗಳಂಥ ತಹಸೀಲ್ದಾರ್ ಸರ್, ಸೋಮನಕಟ್ಟಿ ಸರು ಹಾಗೂ ಈ ಪಟ್ಟಣದ ಹಾಗೂ ನಮ್ಮ ಪಟ್ಟಣ ಪಂಚಾಯಿತಿಯ ಎಲ್ಲ ಚುನಾಯಿತ ಸದಸ್ಯರು ಹಾಗೂ ಎಲ್ಲ
ಈ ಊರಿನ ಗಣ್ಯರು ಅಲ್ಲಿ ಎಲ್ಲ ಸಾರ್ವಜನಿಕರ ಸಹಕಾರದೊಂದಿಗೆ ಇದೊಂದು ಒಳ್ಳೆಯ ಬೆಳವಣಿಗೆ ಆಗಿದೆ. ಅದರೊಂದಿಗೆ ನಮಗೆ ಯಾವತ್ತು 24/7 ನಮ್ಮ ಜೊತೆ ಸಹಕಾರ ಮಾಡಿದಂಥ ನಮ್ಮ ಶ್ರೀಕಾಂತ್ ಕಾಂಬ್ಳೆ ಸರ್ PSI ಇವರಿಂದ ನಮ್ಮ ಹೆಲ್ಪ್ ಆಗಿದೆ. ಯಾಕಂದರೆ ಯಾವುದೇ ನಮ್ಮ ಈಗ ಅತಿಕ್ರಮಣ ತೆರವು ಮಾಡೋದಾಗಲಿ ಅಥವಾ ಬೇರೆ ಯಾವುದೇ ನಮ್ಮ ಸರ್ಕಾರದ ಕಾರ್ಯಕ್ರಮದಲ್ಲಿ ಅವ್ರು ಮುಂದಾಗಿ ನಿಂತು ಎಲ್ಲ ಕೆಲಸಗಳನ್ನು ನಮಗೆ ಸಹಕಾರ ಸಹಜವಾಗಿ ಆಗಲಿ ಅಂತ ಅನ್ನೋ ದೃಷ್ಟಿಯಿಂದ ಅವರು ನಮ್ಗೆ ಹೆಲ್ಪ್ ಮಾಡ್ತಿದ್ದಾರೆ. ಅವರಿಗೆ ಸಹಿತ ನಾನು ಧನ್ಯವಾದಗಳು ಹೇಳ್ತೀನಿ. ಇದ್ರ ಬಗ್ಗೆ ನಮ್ಗೆ ಈ ಇನ್ಸ್ಟಾಲೇಷನ್ ಹಾಗೂ ಈ ಸ್ಪೀಕರ್ ಹಚ್ಚೋದ್ರಿಂದ ನಮ್ಮ ಎಲ್ಲ ಯೋಜನೆಗಳು ಅದಕ್ಕಿಂತ ಮೇಲಾಗಿ ನಾವು ಏನು ಆಸ್ತಿ ತೆರಿಗೆ, ನೀರಿನ ಕರ, ವಾಣಿಜ್ಯ ಮಳಿಗೆ ಏನು ತೆರಿಗೆ ವಸೂಲಿ ಮಾಡ್ತಿದ್ದೀವಿ ಅದು ಮನೆ ಹೋಗಿ ಅಂತ ವ್ಯವಸ್ಥೆಯನ್ನು ಮಾಡೇ ಮಾಡ್ತೀವಿ. ಅದ್ರ ಜೊತೆ ಅನೌನ್ಸ್ಮೆಂಟ್ ಪ್ರತಿದಿನ ಮಾಡೋದ್ರಿಂದ ಸಾರ್ವಜನಿಕ ಗಮನಕ್ಕೆ ಬಂದು ತಿಳುವಳಿಕೆಯಾಗಿ ಅವರೇ ಆಗಿ ಬಂದು ನಮ್ಮಲ್ಲಿ ಹೆಚ್ಚಿನ ತೆರಿಗೆ ಪಾವತಿಸುವಂಥದ್ದು ಆಗಿದೆ. ಈಗ ಅದರಿಂದ ನಮ್ಗೆ ತುಂಬ ಒಳ್ಳೆಯದಾಗಿದೆ ಅಂಥೇಳಿ ಎರಡು ಮಾತು.